ಶಂಕರಾಚಾರ್ಯರು ಬರೆದಿದ್ದು ತಪ್ಪು ಅಂತ ಆ ಬುಕ್ ಅಲ್ಲಿ ಬರ್ದಿದ್ದಾರೆ ಅಂತ ಹೇಳಿದ್ರು. ಅದೇ ಹೇಳಿದ್ದು ಪುಸ್ತಕದ ಬದನೆಕಾಯಿ ಅಂತ ಯಾಕೆ ಕರೀತಾರೆ ಅಂದ್ರೆ, ರಾಘವೇಂದ್ರ ಸ್ವಾಮಿಗಳು ಇದನ್ನೇ ಫಾಲೋ ಮಾಡ್ತಾ ಇದ್ರು, ನಾನು ಅದನ್ನೇ ಫಾಲೋ ಮಾಡ್ತೀನಿ, ನಾನು ಅವ್ರನ್ನ ಯಾರು ಈ ವಿಷಯಗಳನ್ನ ಹೇಳಿದರೆ ಅವ್ರು ಹೇಳಿದ್ರು ಸರಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ಜಾತಿ ಧರ್ಮ ಇದೆಲ್ಲ ಕೂಡ ಒಂದ್ ರೀತಿ ಪುಸ್ತಕದಲ್ಲಿದ್ದಂತ ಕಥೆಗಳು ಇವತ್ತು ಜನರನ್ನ ಕಾಡ್ತಾ ಇದೆ. ಹೇಗೆ ಅನ್ನೋದಾದ್ರೆ, ರೀಸೆಂಟ್ ಆಗಿ ಮೀಡಿಯಾಗಳಲ್ಲಿ ವಾಗ್ವಾದಗಳು, ದ್ವೇಷಗಳು ಹುಟ್ಟೋದಕ್ಕೆ ಕಾರಣ ಆಗ್ತಾ ಇದೆ. ರೀಸೆಂಟ್ ಆಗಿ ನೋಡಿದೀವಿ, ಶಂಕರಾಚಾರ್ಯರ ಬಗ್ಗೆ ಒಬ್ರು ಮಾತಾಡಿದ್ರು, ನಿಂದನೆ ಉಂಟಾಯ್ತು ಅನ್ನೋದು ಎಷ್ಟೋ ವಿಡಿಯೋಗಳಲ್ಲಿ ಹಬ್ಬಿರುವಂತದ್ದು. ಅದಕ್ಕೆ ಕೆಲವಷ್ಟು ಜನ ಅಪೋಸ್ ಮಾಡಿದ್ರು. ಓಕೆ, ಅಕಸ್ಮಾತ್ ಆಗಿ ಇದನ್ನ ಓದಿದ್ವಿ ಅಷ್ಟೇ, ನಾವೇನ್ ಸ್ವಂತವಾಗಿ ಹೇಳಿಲ್ಲ, ಬುಕ್ಕಲ್ಲಿ ನಮ್ಗೆ ಬರೆದು ತಿಳಿಸಿದ್ದನ್ನ ಓದಿದ್ವಿ, ಅದ್ರಲ್ಲಿ ನಮ್ಮ ತಪ್ಪೇನಿಲ್ಲ ಅಂತ ಒಬ್ರು ಹೇಳಿದ್ರು. ಮೊನ್ನೆ ಆಗಿರುವಂತ ರೀಸೆಂಟ್ ಇನ್ಸಿಡೆಂಟ್ ಇಷ್ಟೇ. ಒಂದು ವೇದಿಕೆಯಲ್ಲಿ ಹೇಳುವಾಗ ಕೆಲವಷ್ಟು ವಿಷಯಗಳನ್ನ, ಬುಕ್ಕಲ್ಲಿರುವಂತ ವಿಷಯಗಳನ್ನ ಓದಿ ತಿಳಿಸೋ ಕೆಲಸ ಮಾಡಿದ್ರು ಒಂದು ಸಭಾಂಗಣದಲ್ಲಿ. ಅದ್ರಲ್ಲಿರೋ ವಿಷಯ ಏನು ಅಂತ ನಾವು ಕೇಳೋದಾದ್ರೆ, ಹಿಂದೆ ಭೀಮಸೇನನಿಂದ ದುಃಖಿತರಾದ ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶ್ಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶ್ಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು. ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೋಗಿ ಕೇಳಿಕೊಳ್ಳುತ್ತಾರೆ, ಹಿಂಗೆ ಆದರೆ ಏನಪ್ಪ, ನೀನೇ ಕಾಯಬೇಕು ಅಂತ ಕೇಳಿಕೊಂಡಾಗ ತಮ್ಮ ಪುತ್ರನಾದ ಹನುಮಂತನನ್ನು ಕಲಿಯುಗದಲ್ಲಿ ಮತ್ತೆ ಭೂಲೋಕದಲ್ಲಿ ಕಳಿಸಿಕೊಡುತ್ತಾರೆ. ಇಲ್ಲಿ ಏನ್ ಹೇಳಿದ್ರು, ಕೆಲವಷ್ಟು ವಿಷಯಗಳನ್ನ ಶಂಕರಾಚಾರ್ಯರು ಬರೆದಿದ್ದು ತಪ್ಪು ಅಂತ ಆ ಬುಕ್ ಅಲ್ಲಿ ಬರ್ದಿದ್ದಾರೆ ಅಂತ ಹೇಳಿದ್ರು. ಅದೇ ಹೇಳಿದ್ದು ಪುಸ್ತಕದ ಬದನೆಕಾಯಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಎಷ್ಟೋ ಬುಕ್ಗಳಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂಗೆ ಬರ್ದೋಗ್ಬಿಟ್ರು, ಇದೇ ಸರಿ ಅಂತ ಬರ್ದೋಗ್ತಾರೆ. ಅದನ್ನೇ ಹೇಳಿದ್ದು. ಕೆಲವೊಬ್ರು ಇದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋರು ಇರ್ತಾರೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಹೌದು ಇದೇ ರೀತಿ ಬರ್ದೋಗಿರೋದು, ಈವನ್ ರಾಘವೇಂದ್ರ ಸ್ವಾಮಿಗಳು ಇದನ್ನೇ ಫಾಲೋ ಮಾಡ್ತಾ ಇದ್ರು, ನಾನು ಅದನ್ನೇ ಫಾಲೋ ಮಾಡ್ತೀನಿ, ನಾನು ಅವ್ರನ್ನ ಯಾರು ಈ ವಿಷಯಗಳನ್ನ ಹೇಳಿದರೆ ಅವ್ರು ಹೇಳಿದ್ರು ಸರಿಯಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ಳೋರು ಇದ್ದಾರೆ. ಏನ್ ಮಾಡ್ತೀರಾ ನಾನು ಬಂದು ಅನ್ನೋ ಲೆವೆಲ್ಗೆ, ಪ್ರಶ್ನೆ ಮಾಡೋ ಲೆವೆಲ್ಗೆ ಇದ್ದಾರೆ. ನೋಡಿ, ಇಲ್ಲಿ ಇದ್ದಾರೆ, ಅವ್ರ ಅಡ್ರೆಸ್ ಬೇರೆ ಹಾಕಿ ವಿವೇಕ್ ಸೂರ್ಯ ಅಂತೆ, ನಾನು ವರದರಾಜ ಸ್ವಾಮಿ ಟೆಂಪಲ್ ಅಲ್ಲಿ ನಿಯರ್ ಬೈ ಅಲ್ಲಿದ್ದೀನಿ, ಕಂಚಿನಲ್ಲಿ, ನನ್ನ ಫೋನ್ ನಂಬರ್ ಇಲ್ಲಿದೆ, ಯಾರಿಗಾದ್ರೂ ತಾಕತ್ತಿದ್ರೆ ನನ್ನನ್ನ ಬಂದು ಕೇಳಿ ನೋಡೋಣ ಅಂತ ಹೇಳ್ತಾರೆ. ಇವ್ರು ಹೇಳ್ತಾ ಇರೋದೇನು, ಶಂಕರಾಚಾರ್ಯರನ್ನ ಅವರು ಏನೋ ಒಂದು ಮಾತಂದ್ರು, ದೈತ್ಯ ಕುಲದಲ್ಲಿ ಬಂದಿರೋರು, ಕೆಲವಷ್ಟು ವಿಷಯಗಳನ್ನ ಬರೆದ್ರು. ಅದೇನು ಅಂದ್ರೆ ಸಜ್ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ಶಂಕರಾಚಾರ್ಯರು ಅಂತ ಒಂದು ಮಾತು ಹೇಳಿದ್ರು. ಅದನ್ನ ಇವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇವ್ರು ಹೇಳ್ತಾ ಇರೋದೇನು, ಹೌದು ಇವನ್ ರಾಘವೇಂದ್ರ ಸ್ವಾಮಿಗಳು ಇದನ್ನೇ ಹೇಳಿದ್ದು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಇದೇನಾಗೋಗ್ಬಿಡುತ್ತೆ, ಒಂದು ಕಾನ್ಫ್ಲಿಕ್ಟ್ಗೆ ಕಾರಣ ಆಗ್ಬಿಡುತ್ತೆ. ಇವ್ರು ಹೇಳಿದ್ದು ಕೇಳಿ. ಒಂದು ಸಣ್ಣ ಮಧ್ವ ಸಿದ್ಧಾಂತದ ಒಂದು ಇಬ್ಬರು ಹುಡುಗಿಯರು, ಅವರು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಮೊದಲಾದ ಯೋಗಿ ವರ್ಯರು, ಯತಿವರ್ಯರು ಹೇಳಿದ ವಿಷಯವನ್ನೇ ಹೇಳಿದ್ದಾರೆ. ಆ ವಿಷಯಕ್ಕೆ ಅದ್ವೈತಿಗಳು ವಿರೋಧಿಸಿದ್ದಾರೆ ಯಥಾಕ್ರಮ. ಕೇಳಿದ್ರಲ್ಲ, ಅಂದ್ರೆ ಅವ್ರು ಹೇಳಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ, ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ನಮ್ಮನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ ಅಂತ ಅನ್ಸೋದಿಲ್ವಾ? ಯಾಕೆ ಅಂದ್ರೆ ಇಲ್ಲಿ ಜಾತಿ ಪಂಥ ಯಾಕೆ ಹುಟ್ಟಾಗ್ತಾ ಇದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಜನ ಹೊಡೆದಾಡ್ಕೊಂಡು ಸಾಯ್ತಾರೆ ಇದೇ ರೀತಿ ಅಂತಾನೆ ಜ್ಞಾನಿಗಳು ಬರ್ದೋಗಿದ್ರು. ಅದೇ ರೀತಿ ಈಗ ಘಟಿಸೋ ಸಂದರ್ಭ ಬಂದಿರಬಹುದೇನೋ. ಅದನ್ನ ಬಿಟ್ಟು ಕೆಲವೊಬ್ರು ಇದು ತಪ್ಪಪ್ಪ, ಇದು ಸರಿ ಅಲ್ಲ, ಹಿಂದೂ ಧರ್ಮದಲ್ಲಿ ಎಲ್ಲ ಒಂದೇ ಅಂತ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಎಡತೊರೆ. ಒಬ್ಬ ಯತಿಯಾಗಿ ಇವತ್ತು ನಾನು ಮಾತಾಡ್ತಾ ಇಲ್ಲ. ನಾನೊಬ್ಬ ಹಿಂದೂ ಧರ್ಮದ, ಸನಾತನ ಧರ್ಮದ ಒಬ್ಬ ಸಂತನಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ನಾನು ಒಟ್ಟು ನಮ್ಮ ಹಿಂದೂ ಧರ್ಮದ ಒಂದು ನೆಲೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ಇದು ಘಟಿಸಬಾರ್ದು.
ಯಾಕಂದ್ರೆ ನಾನು ಕೆಲವು ಕಡೆ ಹೇಳುವ ಮಾತಿದೆ, ನಮಗೆ ಆಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದು ನಮ್ಮಲ್ಲಿ, ಆದರೆ ಆಚಾರ್ಯರಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲ ಆಚಾರ್ಯರು ಕೂಡ, ಯಾರು ಮಧ್ವಾಚಾರ್ಯರು ಇರ್ಬೋದು, ರಾಮಾನುಜರು ಇರ್ಬೋದು, ಶಂಕರ ಭಗವತ್ಪಾದರು ಇರ್ಬೋದು, ಅಥವಾ ಇನ್ಯಾರು ಮತಾಚಾರ್ಯರು ಇರ್ಬೋದು, ಹಿಂದೂ ಧರ್ಮವನ್ನು ಪ್ರತಿಪಾದಿಸುವಂತಹ ಎಲ್ಲ ಆಚಾರ್ಯರು ಕೂಡ ಅದು ನಮಗೆ ಒಂದೇ ಇರೋರು. ಮತಗಳಿದೆ, ಮತಗಳು ಬೇರೆ ಬೇರೆ ಅಭಿಪ್ರಾಯಗಳು ಎಲ್ಲರ ಹತ್ರ ಇರ್ಬೋದು. ಒಬ್ಬೊಬ್ಬರಿಗೆ ಮತ ಅಂದರೆ ಏನು ಅಭಿಪ್ರಾಯ. ಮಧ್ವಾಚಾರ್ಯರು ಒಂದು ಅವರ ಅಭಿಪ್ರಾಯವನ್ನು ಮಂಡಿಸಿದರು, ಶಂಕರಾಚಾರ್ಯರು ಆ ಕಾಲದಲ್ಲಿ ಅದ್ವೈತ ಮತವನ್ನು ಮಂಡಿಸಿದರು, ವಿಶಿಷ್ಟ ಅದ್ವೈತವನ್ನು ಮಂಡಿಸಿದರು. ಅದು ಬೇರೆ ಬೇರೆ, ಅದನ್ನು ಯಾವುದನ್ನು ಬೇಕಾದರೂ ಯಾರಿಗೆ ಬೇಕಾದರೂ ಸ್ವೀಕರಿಸ್ಬೋದು. ನೋಡಿ, ಪಥ ಮತ್ತು ಪಂಥ. ನಿಮಗೆ ಪಥ ಅಂದರೆ ದಾರಿ, ಅದಕ್ಕೆ ಮಧ್ಯದಲ್ಲಿ ಒಂದು ಸೊನ್ನೆ ಬಿದ್ದರೆ ಅದು ಪಂಥ ಆಗ್ತದೆ. ಯಾವ ಪಂಥವನ್ನು ಕೂಡ ಯಾರು ಬೇಕಾದರೂ ಅನುಸರಿಸ್ಬೋದು. ಒಂದು ಮಾರ್ಗ ಇದೆ ನೋಡಿ, ನಮ್ಮ ಹೆದ್ದಾರಿ ಇದೆ, ನಾವೆಲ್ಲರೂ ಹೆದ್ದಾರಿಯಲ್ಲೇ ಸಂಚರಿಸಿದ್ದು. ಒಬ್ಬರು ಕಾರಲ್ಲಿ ಸಂಚರಿಸ್ಬೋದು, ಒಬ್ಬರು ಬಸ್ಸಲ್ಲಿ ಸಂಚರಿಸ್ಬೋದು, ಒಬ್ಬರು ಆಟೋ ರಿಕ್ಷಾದಲ್ಲಿ ಸಂಚರಿಸ್ಬೋದು. ಹಾಗೆ ಅಂತ ಹೇಳಿದ ಮಟ್ಟಿಗೆ ನಾವು ಹೋಗುವಂಥ ದಾರಿಯೆಲ್ಲ ಒಂದೇ, ಎಲ್ಲ ವಾಹನಗಳು ಕೂಡ ಅದೇ ಹೆದ್ದಾರಿಯಲ್ಲಿ ಸಂಚರಿಸ್ತದೆ. ಹಾಗಿರುವಾಗ ಕಾರ್ನಲ್ಲಿ ಹೋಗೋ ಶ್ರೇಷ್ಠ ಅಥವಾ ಆಟೋ ರಿಕ್ಷಾದಲ್ಲಿ ಹೋಗೋ ಕನಿಷ್ಠ ಅಲ್ಲ, ಎಲ್ಲರೂ ಕೂಡ ಭಾರತದ ಪ್ರಜೆಗಳು. ಅವರವರಿಗೆ ಅವರವರದ್ದೇ ಆದಂತಹ ಆಯ್ಕೆಗಳಿರ್ತದೆ, ಅವರವರದ್ದೇ ಆದಂತಹ ಒಂದು ವ್ಯವಸ್ಥೆ ಇರ್ತದೆ. ಹಾಗೆ ನಾನೊಂದು ಉದಾಹರಣೆ ಹೇಳಿದ್ದೆ ಅದನ್ನು. ಹಾಗೆ ಪಂಥ ಅನ್ನೋದು ಯಾರಿಗೆ ಬೇಕಾದರೂ, ಒಂದೊಂದು ಪಂಥವನ್ನು ಯಾರಿಗೆ ಬೇಕಾದರೂ ಅದನ್ನು ಅನುಸರಿಸ್ಬೋದು. ಮತಗಳಿರುವುದು ಯಾವುದಕ್ಕೆ? ಅದು ಮಂಡನೆಗೆ. ನನಗೆ ಮಂಡಿಸ್ಬೋದು, ನಮ್ಮ ಮತದಲ್ಲಿ ಅದು ಶ್ರೇಷ್ಠ, ಅದು ವಿಶಿಷ್ಟ, ನನಗೆ ಮಂಡಿಸ್ಬೋದು, ಅಥವಾ ಇನ್ನೊಂದು ಮತವನ್ನು ಅವನಿಗೆ ಮಂಡಿಸ್ಬೋದು. ಓವರಾಲ್ ಆಗಿ ಇವ್ರು ಹೇಳ್ತಾ ಇರೋದು ಒಂದೇ ಮಾತು, ಹಿಂದೂಗಳೆಲ್ಲ ಒಂದೇ, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದೇ ರೀತಿ ನಾವು ನನ್ನದೇ ಹೆಚ್ಚು, ನಾನೇ ಹೆಚ್ಚು ಅಂತ ಹೋದ್ರೆ ಮುಂದೆ ಒಂದು ದಿನ ಇದಕ್ಕೆ ಪರಿತಪಿಸ್ಬೇಕಾಗುತ್ತೆ. ಈಗ ಆಲ್ರೆಡಿ ಪರಿತಪಿಸ್ತಾ ಇದ್ದಾರೆ. ಎಕ್ಸಾಂಪಲ್ ಅದಕ್ಕೂ ತುಂಬಾ ವಿಷಯಗಳಿದಾವೆ. दावत देना चाहता हूँ मुख्यमंत्री योगी जी को, कि मतलब योगी जी और मोदी जी को, क्योंकि ये लोग अगर कन्वर्ट हो गए तो बहुत कुछ मतलब सुधर जाएगा। अभी तक मतलब काफी 20 लाख मुसलमान हो चुके हैं। 2014 का आप डेटा निकाल के देखिए, 2014 से अभी तक 20 लाख मुसलमान, 20 लाख मुसलमान देश भर में मतलब इंडिया में से। हमारा तो शरिया कानून है, हम तो उसी कोशिश में है कि शरिया कानून लागू हो, तो हमारा मेन फोकस तो शरिया कानून पे ही है। कोशिश तो जारी है ना, इंशाल्लाह शरिया कानून आएगा। जैसे आप अफगानिस्तान में देख लीजिए, काबुल में क्या हुआ, वहाँ पे सब शरिया कानून लागू हुआ। अमेरिका थी वहाँ पे, सबको भगा। ಇಲ್ಲೇನಾಗ್ತಾ ಇದೆ, ಇಬ್ರು ಜಗಳ ಮೂರನೇವ್ರ ಲಾಭ ಅನ್ನೋ ಹಾಗೆ ಪುಸ್ತಕದಲ್ಲಿರುವಂತ ವಿಷಯಗಳನ್ನ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ರೀತಿ ಜನಕ್ಕೆ ಅರ್ಥ ಮಾಡ್ಸೋದಕ್ಕೆ ಹೋಗಿ ಜನಕ್ಕೆ ಇರೋಂತ ನಂಬಿಕೆಗಳೇ ಹೊರಟೋಗಿ ಅವ್ರು ಬಿಟ್ಟೇ ಹೋಗ್ತಾ ಇದ್ದಾರೆ. ಇಲ್ಲೊಂದು ಮಾತನ್ನ ಹೇಳಿದ್ರು, 20 ಲಕ್ಷ ಹಿಂದೂಗಳನ್ನ ಕನ್ವರ್ಟ್ ಮಾಡಿದೀವಿ ಇಲ್ಲಿ ತನಕ 2014ರಿಂದ. ಅಂದ್ರೆ ಯಾಕೆ ಬಿಟ್ಟು ಹೋಗ್ತಾ ಇದಾರೆ ಗೊತ್ತಾ? ದೇವರು ಸೃಷ್ಟಿ ಮಾಡ್ದ ಬಿಡಿ, ಮತ ಜಾತಿ ಇದೆಲ್ಲ ಕೆಲವೊಂದು ಕಾರಣಗಳಿಂದ ನಾವೇ ಮಾಡ್ಕೊಂಡ್ವಿ. ಆದ್ರೆ ಒಂದು ತತ್ವನ ಫಾಲೋ ಮಾಡ್ತಾ ಇದ್ದವ್ರು ಇನ್ನೊಂದು ತತ್ವಕ್ಕೆ ಬಿಟ್ಟು ಹೋಗ್ತಾರೆ. ಕಾರಣ ಏನು ಅಂದ್ರೆ ಈ ಪುಸ್ತಕದ ಬದನೆಕಾಯಿ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಪುಸ್ತಕದಲ್ಲಿರುವಂತ ವಿಷಯಗಳು ಒಬ್ಬೊಬ್ರು ಅವ್ರ ಅನುಕೂಲಕ್ಕೆ ಏನೋ ಒಂದು ಬರ್ದೋದ್ರು, ಇದೇ ಸರಿ ಅಂತ ವಾದ ಮಾಡೋರು ಇದ್ದಾರೆ. ಅದರಿಂದನೇ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಇದನ್ನೇ ಜ್ಞಾನಿಗಳು ತಿಳಿಸೋಗಿದ್ದು. ಜಾತಿ ಮತ ಪಂಥ ಅಂತ ಜನ ಹೊಡೆದಾಡ್ಕೊಳ್ಳೋ ಲೆವೆಲ್ಗೆ ಗುರುಗಳು ಸೃಷ್ಟಿ ಆಗ್ತಾರೆ. ಆ ಗುರುಗಳು ದಾರಿ ತಪ್ಪಿಸ್ತಾರೆ ಜನರನ್ನ, ಕೊನೆಗೆ ಜನ ಅದಕ್ಕೆ ಬಲಿಯಾಗ್ತಾರೆ. ಇವತ್ತು ಅಂತ ಪರಿಸ್ಥಿತಿ ನಾವಿದೀವಿ. ಯಾಕೆ ಅಂದ್ರೆ ಆ ರೀಸೆಂಟ್ ವಿಡಿಯೋಗಳು ತೋರಿಸ್ತಾ ಅದಾದ್ಮೇಲೆ ಆ ವಿಷಯಗಳನ್ನ ತಿಳಿಸಿದಂತ ಹುಡುಗಿ ಕೂಡ ಹೇಳಿದ್ದೇನೋ, ನಾನು ಇಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ಇಲ್ಲಿ ಯಾರಿಗೇ ಕೂಡ ಅವಮಾನ ಮಾಡ್ಬೇಕು ನಿಂದನೆ ಮಾಡ್ಬೇಕು ಅಂತ ಮಾಡಿಲ್ಲ, ಅಲ್ಲಿದ್ದಂತ ವಿಷಯಗಳನ್ನ ಓದಿದ್ದೀನಿ ಅಷ್ಟೇ ಅಂತಾನೆ ತಿಳಿಸಿದ್ದು ಇವರು ಕೂಡ. ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ. ನಮಸ್ಕಾರ. ನಮಗೆ ಯಾರಿಗೂ ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ ಸರ್ವತಃ ನಮಗಿರಲಿಲ್ಲ. ನಾವು ರೆಫರ್ ಮಾಡಿದ ಸುಮಧ್ವಿಜಯ ಸಾರಸಂಗ್ರಹದಲ್ಲಿ ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಯಾರಿಗೂ ನಿಂದನೆ ಮಾಡಬೇಕು ಅನ್ನೋ ಆ ಉದ್ದೇಶ ಸರ್ವತಃ ಇರಲಿಲ್ಲ. ಯಾರು ಮಧ್ವ ಮಠದವರು ಸಹ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಾವೇ ಪುಸ್ತಕ ನೋಡಿಕೊಂಡು ಹೇಳಿದ್ದು ಹೊರತು ಯಾರೂ ನಮಗೆ ಈ ವಿಷಯವನ್ನು ಹೇಳಿದ್ದಲ್ಲ. ಇವ್ರು ಹೇಳ್ತಾ ಇರೋದು ಅದೇ, ಬುಕ್ ಅಲ್ಲಿರೋದನ್ನ ಓದಿದ್ವಿ, ಅಲ್ಲಿ ಏನ್ ಬರ್ದಿತ್ತು ಅದೇ ಸತ್ಯ ಅನ್ಕೊಂಡು ಓದಿದೀವಿ, ಓಕೆ. ಬಟ್ ಆದ್ರೆ ಅಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದ ಜನ ಏನಾಗಿರ್ತಾರೆ, ಓಕೆ ಇದೇ ಸತ್ಯ ಇರ್ಬೋದು ಅಂತ ನಂಬೋದಕ್ಕೆ ಶುರು ಮಾಡ್ತಾರೆ. ಅವ್ರು ಇನ್ನೊಂದು 4 ಜನ ಕೇಳೋದಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಎಷ್ಟೋ ವಿಷಯಗಳು ಸ್ಪ್ರೆಡ್ ಆಗಿ ಹಾದಿ ತಪ್ತಾ ಇದ್ದಾರೆ ಜನ ಹಾದಿ ತಪ್ತಾ ಇರೋದು ಕಾರಣ ಗುರುಗಳಾದವರು, ಸರಿಯಾದ ಗುರುಗಳಾದವ್ರು ದಾರಿ ತೋರಿಸಿದ್ದು ಎಲ್ಲ ಆಗ್ತಾ ಇದ್ದಿದ್ದು ಯಾಕೆ? ಅಲ್ಲೊಬ್ಬ ವ್ಯಕ್ತಿ ಸಮರ್ಥನೆ ಮಾಡ್ಕೊಂಡ್ರು ಕೆಲವೊಂದನ್ನ, ಹೌದು ಇದೇ ಸರಿ ಹೀಗೆ ಇರಬೇಕು ಅಂತ ಇದನ್ನ ಹೇಳಿದ್ದು ಇಂಥವ್ರಿಂದ.
ಬ್ರಿಟಿಷ್ ಅವ್ರು ಬಂದು ಆಳ್ಬೇಕಾಗಿಲ್ಲ, ನಾವೇ ಒಡೆದಾಡ್ಕೊಂಡು ಸಪರೇಟ್ ಆಗಿ ಹಾಳಾಗಿ ಹೋಗ್ತೀವಿ. ಕೆಲವೊಂದಕ್ಕೆ ಬದಲಾವಣೆ ಮಾಡ್ಕೊಂಡು ಬೇಡ ಬಿಡಪ್ಪ ಇವ್ರ ಸವಾಸನೆ ಬೇಡ ಅಂತ ಬದಲಾಗ್ತೀವಿ. ಅದನ್ನೆಲ್ಲ ಸರಿ ಮಾಡೋದಕ್ಕಾಗತ್ತ? ಯಾವ್ದನ್ನ ನಂಬೇಕು ಯಾವ್ದನ್ನ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಹೇಳಿದ್ದು ಪುಸ್ತಕದ ಬದನೆಕಾಯಿ. ಎಷ್ಟೋ ಜನ 108 ವಿಷಯಗಳನ್ನ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರ ಮನಸ್ಸಿಗೆ ಬಂದಂಗೆ ಬರೆದು ಹೋಗ್ತಾ ಇದಾರೆ. ಜನ ಅದನ್ನೇ ನಂಬ್ಕೊಂಡು ಬದುಕ್ತಾ ಇದೆ. ಇದು ಅಂತ ಅಲ್ಲ, ಕಾಲಜ್ಞಾನನೂ ಅದೇ ರೀತಿ ಆಗ್ತಾ ಇರೋದು. ಎಷ್ಟೋ ವಿಷಯಗಳು ಅವರವರ ಅನುಕೂಲಕ್ಕೆ ಬದಲಾಯಿಸಿಕೊಂಡು 108 ಜನ 108 ವಿಷಯಗಳನ್ನ ಇದೇ ಸತ್ಯ ಅಂತ ಹೇಳೋ ಕೆಲಸ ಮಾಡ್ತಾ ಇದಾರೆ. ಜನ ನಂಬುತ್ತಾ ಇದ್ದಾರೆ. ಅದಕ್ಕೆ ಕೆಲವಷ್ಟು ವಿಷಯಗಳನ್ನ ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಯಾವ್ದು ಸತ್ಯ, ಯಾವ್ದು ನಂಬೇಕು, ಯಾವ್ದು ಬಿಡಬೇಕು ಅಂತ. ಸುಮ್ಮನೆ ಕೊಲೆ ಬಸವ ತರ ಬದುಕೋದು ಸರಿನಾ? ಯಾರೋ ಹೇಳಿದ್ರು ಅದೇ ಸರಿ ಅನ್ಕೊಂಡು ಬದುಕೋದು ಸರಿನಾ? ಯೋಚನೆ ನಿಮಗ್ ಬಿಟ್ಟಿದ್ದು, ತಿಳಿಸೋ ಕೆಲಸ ನಮ್ದು. ಈ ಥರದ್ದು ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಆದ್ರೆ ಸರಿಯಾದ ವಿಷಯನ, ಸರಿಯಾದ ದಾರಿನ ನೀವು ಆಯ್ಕೆ ಮಾಡಿ. ನಾ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.